ಎಲ್ಲೆಲ್ಲಿದೆಯೋ ಅಲ್ಲಿ ಎಚ್ಚರದ ಕಣ್ಣು, ಎಲ್ಲಿ ಕ್ರಿಮಿನಲ್ಸ್ ಇದಾರೋ ಅಲ್ಲೇ ನಮ್ಮ ಕ್ಯಾಮೆರಾ. ಕ್ರೈಮ್ ಲೋಕದಲ್ಲಿ ಈ ದಿನ ಕೋಲಾಹಲ ಎಬ್ಬಿಸಿದವ್ರು ಯಾರು? ಯಾರ ಹೆಸರಲ್ಲಿದೆ ಇವತ್ತಿನ ವಾರೆಂಟ್? ಎಲ್ಲ ಅಂದುಕೊಂಡಂತೆಯೇ ಆಗಿದ್ರೆ ಇಲ್ಲಿನ ಹುಡುಗ ಇವತ್ತು ಮಧುಚಂದ್ರ ಆಚರಿಸಿಕೊಂಡಿರ್ತಿದ್ದ. ಯಾಕಂದ್ರೆ ಮೊನ್ನೆ ಭಾನುವಾರವಷ್ಟೇ ಆತನ ಮದುವೆಗೆ ಮುಹೂರ್ತ ನಿಗದಿಯಾಗಿತ್ತು. ಆದ್ರೆ ಹಸೆಮಣೆ ಏರಬೇಕಾದ ಹುಡುಗ ಹೊಲದಲ್ಲಿ ಹೆಣವಾಗಿ ಮಲಗಿದ್ದ. ಹೀಗಾಗಿ ಆ ಮದುವೆ ನಡೀಲಿಲ್ಲ. ಆದ್ರೆ ಇಲ್ಲಿ ವಿಲಕ್ಷಣವಾಗಿ ಕಾಣೋದು ಅಂದ್ರೆ ಆ ಸಾವಿಗೆ ಕಾರಣ. ಯಾಕಂದ್ರೆ ಅಲ್ಲಿ ಆತನ ಸಾವಿಗೆ ಕಾರಣವಾದಾಕೆ ಮತ್ತೊಬ್ಬಳು ಹೆಣ್ಣು. ಅದು ಬಿಜಾಪುರದ ಇಂಡಿಯಲ್ಲಿರೋ ಶಿರಾಡೋಣ ಗ್ರಾಮ. ಸಹಜವಾಗಿಯೇ ಇದ್ದ ಆ ಗ್ರಾಮ ಕಳೆದ ವಾರ ಮಾತ್ರ ಎಂದಿನಂತಿರ್ಲಿಲ್ಲ. ಯಾಕಂದ್ರೆ ಆ ಊರ ಕಡೆಗೆ ಪೊಲೀಸ್ ಪಡೆ ದಾಂಗುಡಿ ಇಟ್ಟು ಸಾಗಿ ಬಂದಿತ್ತು. ಕೇಳಿ ಅದೊಂದು ತೀರಾ ಸಾಮಾನ್ಯ ಹಳ್ಳಿ. ಆ ಹಳ್ಳಿ ಕಡೆಗೆ ಇಂಡಿ ಪೊಲೀಸರ ದಂಡೆ ಸಾಗಿ ಬಂದಿದೆ. ಸಹಜವಾಗಿಯೇ ಇದು ಊರವರನ್ನ ಗಾಬರಿ ಬೀಳಿಸಿದೆ. ಸಾಲದ್ದಕ್ಕೆ ಅವರೊಳಗೆ ಸಣ್ಣದೊಂದು ಆತಂಕವೂ ಶುರುವಾಗಿದೆ. ಹೀಗಾಗಿ ಊರ ಜನರೆಲ್ಲ ಆ ಪೊಲೀಸ್ ಪಡೆಯನ್ನ ಹಿಂಬಾಲಿಸಿ ಬಂದುಬಿಟ್ಟಿದ್ರು. ಹೀಗೆ ಸಾಗಿ ಬಂದ ಪೊಲೀಸರು ಸೀದಾ ಹೋಗಿ ನಿಂತದ್ದು ಅಲ್ಲೇ ಉಳುಮೆ ಮಾಡಿ ಬಿಟ್ಟಿದ್ದ ಹೊಲದ ಬಳಿ. ಬಹುಶಃ ಪೊಲೀಸರಲ್ಲಿಗೆ ಅದೇನನ್ನೋ ಅರಸಿ ಬಂದಿದ್ರು ಅನ್ಸುತ್ತೆ. ಆ ಹೊಲದಲ್ಲೇನೋ ನಿಗೂಢ ರಹಸ್ಯ ಅಡಗಿದೆ ಅನ್ನೋದು ಗೊತ್ತಾಗೋಗಿರ್ಬೇಕು. ಆದ್ರೆ ಅವರು ಹುಡುಕ ಹೊರಟಿರೋ ಸಾಧನ ನಿಖರವಾಗಿ ಇಲ್ಲೇ ಇದೆ ಅಂತ ಹೇಳೋದಕ್ಕಾಗ್ತಿರ್ಲಿಲ್ಲ. ಅದನ್ನ ಬಲ್ಲವ್ರು ಯಾರಾದ್ರೂ ಅವರಿಗೆ ಜಾಗ ತೋರಿಸಬೇಕಿತ್ತು. ಅಂದ ಹಾಗೆ ಅದಕ್ಕೂ ಅಲ್ಲಿ ಪೊಲೀಸರು ಸಜ್ಜಾಗಿಯೇ ಬಂದಿದ್ದಾರೆ. ತಮ್ಮ ಜೊತೆಗವರು ಆ ಜಾಗದ ರಹಸ್ಯ ಬಲ್ಲವರೊಬ್ಬರನ್ನ ಕರೆ ತಂದಿದ್ರು. ಹೇಳಿ ಕೇಳಿ ಆಕೆ ಒಬ್ಳು ಹೆಣ್ಣು ಹೆಂಗಸು. ಗಡುಗೆಂಪು ಸೀರೆ ಉಟ್ಟು ನುಲಿತಾ ಬರ್ತಾ ಇದ್ರೆ ಆಕೆ ನಿಜಕ್ಕೂ ಗುಲಾಬಿಯೇ, ಅರ್ಥಾತ್ ರೆಡ್ ರೋಸ್. ಕೆಳೆಯೋದೇ ಪ್ರೇಮವೇ, ಮುಳ್ಳಿಂದ ಬಾಳಂದ ಕೆಡಿಸೋದು ನ್ಯಾಯವೇ, ಗುಲಾಬಿಯೇ. ಅಂದ ಹಾಗೆ ಈ ಗುಲಾಬಿಗೊಂದು ಸುಂದರ ಹೆಸರಿದೆ. ಅದು ಲಲಿತಾ. ನೋಡೋದಕ್ಕೇನೋ ಲಲಿತಾ ಪಕ್ಕ ಹಳ್ಳಿ ಹೆಂಗಸು. ಆದ್ರೆ ಆಕೆಯ ಅಸಲಿಯತ್ತೇನು, ಆಕರ್ಷಣೆ ಎಂತಾದ್ದು ಅಂತ ಅರಿತರೆ ನಿಜಕ್ಕೂ ನೀವು ಕಳೆದು ಹೋಗ್ತೀರೋ ಏನೋ. ಯಾಕಂದ್ರೆ ಈಕೆ ಆ ಮಟ್ಟಿಗಿನ ಪಾತ್ರಗಿತ್ತಿ. ಕೆಂಪು ಗುಲಾಬಿಯನ್ನೇ ಮೀರಿಸೋ ಮಟ್ಟದ ವಯ್ಯಾರಗಿತ್ತಿ. ಇದೇನಕ್ಕೆ ಇಷ್ಟೊಂದು ಹೊಗಳಿಕೆ ಅಂತ ಹೇಳೋದಕ್ಕೂ ಮುನ್ನ ಆಕೆ ತೋರಿಸ ಬಂದ ಜಮೀನಿನಲ್ಲಿ ಏನಿದೆ ಅಂತ ನೋಡಬಿಡೋಣ ಬನ್ನಿ. ಅಲ್ಲಿ ಹೊಲದ ನೆಲ ಅಗೆದಂತೆಲ್ಲ ಮಣ್ಣು ಮೇಲೆದ್ದು ಬರತೊಡಗಿತ್ತು. ಅಂದ ಹಾಗೆ ಉಳುಮೆ ಮಾಡಿ ಬಿಟ್ಟ ಜಾಗವಾಗಿದ್ರಿಂದ ನೆಲವೇನೋ ಗಟ್ಟಿ ಇರಲಿಲ್ಲ. ಹೀಗಾಗಿ ಸುಲಭದಲ್ಲಿಯೇ ಮಣ್ಣು ಹೊರ ಬರ್ತಿದೆ.
ಆದ್ರೆ ಮಣ್ಣಿನಡಿ ಹುದುಗಿದ್ದ ನಿಗೂಢ ರಹಸ್ಯ ಹೊರಬಂದಾಗ ಮಾತ್ರ ನೆರೆದಿದ್ದವರು ಅಕ್ಷರಶಃ ಬೆಚ್ಚಿ ಬೀಳೋದ್ರಲ್ಲಿದ್ರು. ಯಾಕಂದ್ರೆ ಅಲ್ಲಿ ನೆಲದ ಕೆಳಗೆ ಇದ್ದದ್ದೊಬ್ಬ ಯುವಕನ ಹೆಣ. ಅಂದ್ರೆ ಅಲ್ಲಿ ಯಾವುದೋ ಯುವಕನನ್ನ ಕೊಲೆ ಮಾಡಲಾಗಿದೆ. ಆತನ ಶವವನ್ನ ತಗೊಂಬಂದು ಹೊಲದಲ್ಲಿ ಗುಳಿ ತೋಡಿ ಹೂತು ಹಾಕಲಾಗಿದೆ. ಅದಾಗ್ಲೇ ಆ ಬಾಡಿ ಮಣ್ಣಾಗೋ ಹಂತ ತಲುಪಿಬಿಟ್ಟಿತ್ತು. ಇವಾಗ ಆ ರಹಸ್ಯ ಬಯಲಾಗಿತ್ತು. ಹೀಗಾಗಿಯೇ ಪೊಲೀಸರು ಬಂದು ಎಸಿ ಸಮ್ಮುಖದಲ್ಲಿ ನೆಲ ಅಗೆದದ್ದು, ಅಲ್ಲಿದ್ದ ಬಾಡಿಯನ್ನ ಹೊರತೆಗೆದದ್ದು. ಬೆಳಗ್ಗೆ ಸುಮಾರು 8:30, 9 ಗಂಟೆಗೆ ಡಿವೈಎಸ್ಪಿ ಇಂಡಿಯಾ ಅವರು ದೂರವಾಣಿ ಮುಖಾಂತರ ಮಾಹಿತಿ ನೀಡಿ ಈ ತರ ಒಂದು 22ನೇ ತಾರೀಕು ಒಂದು ಏನು ಒಬ್ಬ ಮನುಷ್ಯ ಕಾಣೆ ಆಗಿದ್ದ, ಒಂದು ಕೊಲೆ ಆಗಿದೆ ಅಂತ ಹೇಳ್ಬಿಟ್ಟು ಆರೋಪಿಗಳಿಬ್ರು ಒಪ್ಕೊಂಡಿದ್ದಾರೆ ಮತ್ತು ಆ ಜಾಗ ತೋರಿಸ್ತಾರೆ ಅಂತ ಹೇಳಿದ ಮಾಹಿತಿ ಮೇರೆಗೆ ನಾವು ಇವತ್ತು ಈ ಸ್ಥಳಕ್ಕೆ ಬಂದು ಅವರು ಹೊಲದಲ್ಲಿ ಏನು ಊತಿಟ್ಟಿದ್ರು ಅದನ್ನ ಜಾಗ ತೋರಿಸಿದ್ರೆ ಅಲ್ಲಿಂದ ಇವತ್ತು ಡೆಡ್ ಬಾಡಿ ಇವಾಗ ಹೊರಗೆ ತೆಗೆದು ಮುಂದಿನ ಕ್ರಮನ ಪೊಲೀಸ್ನವರು ಜರುಗಿಸ್ತಾ ಇದ್ದಾರೆ. ಅಷ್ಟಕ್ಕೂ ಅಲ್ಲಿ ಹೊಲದಲ್ಲಿ ಹುಡುಗನನ್ನ ಸಮಾಧಿ ಮಾಡಿದವರು ಯಾರೂ ಅಂದ್ಕೊಂಡ್ರ? ಬೇರ್ಯಾರೂ ಅಲ್ಲ, ಅದೇ ಗುಲಾಬಿ ಸೀರೆಯ ಹೆಂಗಸು ಲಲಿತಾ. ಲಲಿತಾ ಹೇಳಿ ಕೇಳಿ ವಿವಾಹಿತೆ, ವಯಸ್ಸು ಸುಮಾರು 32 ಆಗಿದೆ. ಇನ್ನು ಈಕೆ ಹೊಲದಲ್ಲಿ ಮಣ್ಣು ಮಾಡಿದ ಆ ಶವವೇನಿದೆಯೋ ಅದು 23ರ ಹರೆಯದ ಒಬ್ಬ ಹುಡುಗನದ್ದು. ಆತ ಇನ್ನೂ ಚಿಗುರು ಮೀಸೆ ಯುವಕ. ಅದಕ್ಕೂ ಮಿಗಿಲಾಗಿ ಆ ಹುಡುಗನಿಗೆ ಮದುವೆ ಫಿಕ್ಸ್ ಆಗಿತ್ತು. ಎಲ್ಲವೂ ಅಂದುಕೊಂಡಂತೆಯೇ ಆಗಿದ್ರೆ ಭಾನುವಾರ ಆತನ ಮದುವೆ ನಡೆದ ಹೋಗಿರ್ತಿತ್ತು. ಆದ್ರೆ ಮದುವೆಯಾಗಬೇಕಿದ್ದ ವರ ಇಲ್ಲಿ ಬಂದ ಹೊಲದಲ್ಲಿ ಶವವಾಗಿದ್ದ. ಇನ್ನೇನು ಮದುವೆ ಆಗ್ಬೇಕಿದ್ದ ಮದುಮಗನೇ ಅಲ್ಲಿ ಹೆಣವಾಗಿ ಮಲಗಿದ್ದ. ಆಶ್ಚರ್ಯ ಅಂದ್ರೆ ಆತ ಸತ್ತಿದ್ದು ಮತ್ತೊಬ್ಬಳು ಹೆಂಗಸಿನ ಕೈಲಿ. ಮತ್ತೂ ವಿಶೇಷ ಅಂದ್ರೆ ಆ ಸಾವಿಗೆ ಕಾರಣವೂ ಆಕೆಯೇ. ಯಾಕಂದ್ರೆ ಇಲ್ಲಿನ ಹುಡುಗ ಆ ಗುಲಾಬಿ ಸೀರೆ ಹೆಂಗಸಿಗೆ ಮಾರು ಹೋಗಿದ್ದ. ಚಿರಂಜೀವಿ ಭೀಮಾಶಂಕರನ ಜೊತೆ ಚಿರಂಜೀವಿ ಕುಮಾರಿ ಸೌಭಾಗ್ಯವತಿ ಕಾವೇರಿಯ ಶುಭ ವಿವಾಹವು ಇದೇಶಕ್ಕೆ 1933 ಕರನಾಮ ಸಂವತ್ಸರ ವೈಶಾಖ 12 ರವಿವಾರ ದಿನಾಂಕ 29/5/2011 ಮಧ್ಯಾಹ್ನ 12:27 ಸಲ್ಲುವ ಅಭಿಜಿತ್ ಶುಭ ಮುಹೂರ್ತದಲ್ಲಿ ನೆರವೇರಿಸೋಕೆ ಗುರು ಹಿರಿಯರು ನಿಶ್ಚಯಿಸಿರೋದ್ರಿಂದ ತಾವುಗಳು ಸಹ ಕುಟುಂಬ ಸಹ ಪರಿವಾರದೊಡನೆ ಆಗಮಿಸಿ ವಧೂವರರಿಗೆ ಶುಭ ಹಾರೈಸಬೇಕಾಗಿ ವಿನಂತಿ. ಹೀಗೊಂದು ಆಹ್ವಾನ ಪತ್ರಿಕೆ ಪ್ರಿಂಟ್ ಹಾಕಿಸಿ ಸುಖಾಗಮನ ಬಯಸಿದವರು ಶಿರಡೋಣ ಗ್ರಾಮದ ಮಾಳಪ್ಪ ಭೀಮಣ್ಣ ಒಡೆಯರ ಮತ್ತು ಸಿದ್ದಪ್ಪ ಮಾಳಪ್ಪ ಒಡೆಯರ. ಅಂದ್ರೆ ಮೊನ್ನೆ 29ರಂದು ಅಭಿಜಿತ್ ಲಗ್ನದಲ್ಲಿ ಭೀಮಾಶಂಕರನ ಮದುವೆ ಆಗ್ಬೇಕಿತ್ತು. ಆದ್ರೆ ತಾಳಿ ಕಟ್ಟಬೇಕಾದ ವರ ಅದಕ್ಕೂ ಮೊದಲೇ ಗೋದೋಳಿ ಲಗ್ನದಲ್ಲಿ ಹೆಣವಾಗಿ ಹೋಗಿದ್ದ. ಹುಡುಗನನ್ನ ಮದುಮಗನಾಗಿ ನೋಡ ಬಯಸಿದ್ದ ಆ ಸಂಬಂಧಿಕರಿಗೆ ಈತ ಕಂಡದ್ದು ಶವದ ರೂಪದಲ್ಲಿ. ಅವರ ರೋದನೆಯನ್ನ ಏನೂ ಅಂತ ಹೇಳ್ತೀರಾ? ನನ್ನ ಮಗನಿಗೆ ಮೋಸ ಮಾಡ್ಯಾರು ಯಪ್ಪ. ಅವ್ರು 7 ಮಂದಿ ಕೂಡ ನನ್ನ ಮಗನಿಗೆ ಮೋಸ ಮಾಡ್ಯಾರು ಬಾಬಾ. ಏ ಬದಿ ಭೀಮಾ, ನೀ ಹೇಳಿದ್ದು ಭೀಮಾ. ಇನ್ನ ಇದು ಯಪ್ಪ ಮನೆ ಸತ್ಯ ಮಾಡಿ ಮನೆಯಾಗಿಟ್ಟಿದೆ. ಅಂದ ಹಾಗೆ ಮನೆಯಲ್ಲಿ ಆ ಮದುವೆಗೆ ಸಕಲ ತಯಾರಿಗಳು ನಡೀತಾ ಇದ್ವು. ಸಂಬಂಧಿಕರೆಲ್ಲ ಆ ಮದುವೆಗೆ ಹೊರಡೋದಕ್ಕಾಗಿ ಹೊಸ ಸೀರೆ ಧೋತಿ ಖರೀದಿಸಿಟ್ಟುಕೊಂಡಿದ್ರು. ಆದ್ರೆ ಆ ಮದುವೆಗೆ ಬರಬೇಕಾದ ಸಂಬಂಧಿಗಳು ಹುಡುಗನ ಶವ ಸಂಸ್ಕಾರಕ್ಕೆ ಬಂದು ನೆರೆಯೋ ಹಾಗಾಗಿತ್ತು.
ಅಷ್ಟಕ್ಕೂ ಮದುಮಗನೇ ಅಲ್ಲಿ ಹಾಗೊಂದು ಸಾವು ಸಾಯೋದಕ್ಕೆ ಕಾರಣವೇನಪ್ಪ ಅಂತ ಕೆದಕಿದ್ರೆ ಅಲ್ಲಿ ಕಾರಣವಾಗಿ ಕಾಣೋದು ಆಕೆನೇ, ಲಲಿತಾ. ಲಲಿತಾಳ ಜೊತೆಗೆ ಅಲ್ಲಿ ಮತ್ತೂ ಒಬ್ಬ ಮಹಾಶಯ ಕೃತ್ಯದಲ್ಲಿ ಸಾಥ್ ಕೊಟ್ಟಿದ್ದ. ಆತ ಬೇರ್ಯಾರೂ ಅಲ್ಲ, ಲಲಿತಾಳ ಗಂಡ. ಆತನ ಹೆಸರು ಅಪ್ಪಾಶಿ. ಅಪ್ಪಾಶಿ ಮತ್ತು ಲಲಿತಾರದ್ದು ಅದೆಷ್ಟು ಜನ್ಮಗಳ ಬಂಧವೋ ಅನುಬಂಧವೋ. ಅತ್ತ ಹೆಂಡತಿ ಹುಡುಗನೊಬ್ಬನನ್ನ ಸಾಯಿಸಿ ಹಾಕಿದ್ರೆ ಇತ್ತ ಗಂಡನಾದವನು ಅದನ್ನ ಹೂಳೋದಕ್ಕೆ ಸಾಥ್ ಕೊಟ್ಟಿದ್ದ. ಅಷ್ಟಕ್ಕೂ ಅಲ್ಲಿ ಹಾಗೊಂದು ವಿಲಕ್ಷಣ ಸಾವು ಸತ್ತವನು ಯಾರೂ ಅಂದ್ಕೊಂಡ್ರ? ಬೇರ್ಯಾರೂ ಅಲ್ಲ, ಅಪ್ಪಾಶಿಯ ಹೆಂಡತಿ ಅಂದ್ರೆ ಲಲಿತಾಳ ಪ್ರೇಮಿ. ಆತನೇ ಈ ಭೀಮಾಶಂಕರ. ಆರೋಪಿ ಅಪ್ಪಾಸಿ ಸೋನಾಲ್ಕರ್ ಅಂತಂತೇಳಿ, ಅವಂದು ಹೆಂಡತಿ ಲಲಿತಾ ಅಂತಂತೇಳಿ ಇಲ್ಲಿ ಮನಿ ಮಾಡ್ಕೊಂಡು 3 ಮಕ್ಕಳ ಜೊತೆಯಲ್ಲಿ ಇಲ್ಲೇ ಇರ್ತಾರ ಅವರು. ಇದರಲ್ಲಿ ಏನ ಒಂದು ಈಗೇನ್ ತೀರ್ಕೊಂಡಿದಾನ ಭೀಮಪ್ಪ ಒಡೆಯರ್ ಅಂತಂತೇಳಿ, ಏಜ್ 23 ಇಯರ್ಸ್ ಅವಂದು. ಈ ಹೆಣ್ಮಗಳದು 32, ಗಂಡಂದು 39. ಭೀಮಾಶಂಕರ ಮತ್ತು ಲಲಿತಾ ಇಬ್ಬರದ್ದು ಒಂದೇ ಊರು. ನೋಡೋದಕ್ಕೆ ಹುಡುಗ ಸುಂದರಾಂಗನಲ್ಲ ನಿಜ, ಆದ್ರೆ ಪ್ರಾಯದ ಯುವಕನಾಗಿದ್ರಿಂದ ಕಟ್ಟು ಮಸ್ತಾಗಿದ್ದ. ಹೀಗಾಗಿ ಆತ ಬಲ ಭೀಮ ಅಂತಾನೆ ಊರಲ್ಲಿ ಹೆಸರಾಗಿದ್ದ. ಅಂತ ಭೀಮನಿಗೆ ಲಲಿತಾಳಲ್ಲಿ ಅದೇನು ಕಾಣಬಾರ್ದು ಕಾಣ್ತೋ, ಏನ ಕಥೇನೋ.